ನಿಮಗೆ ಈಗಾಗಲೇ ವಿಚಾರಗಳು ತಿಳಿದಿರ್ಬೋದು. ಈ ದಿನ ನಮ್ಮ ಕಕ್ಷಿದಾರರಾದಂಥ HD ರೇವಣ್ಣವ್ರ ಮನೆಯಲ್ಲಿ ಮೊನ್ನೆ 4/5/2024 ಹೊಳೆನರಸೀಪುರದಲ್ಲಿದ್ದಂಥ ಮನೆಯಲ್ಲಿ ಹೊಳೆನರಸೀಪುರದಲ್ಲಿ ಏನು ಮನೆ ಇತ್ತು ಅಲ್ಲಿ ಮನೆಯಲ್ಲಿ ಮಾಜಾ ಪ್ರಕ್ರಿಯೆ ನಡೀತು. ಮಾಜಾ ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಮಾಜಾ ಪ್ರಕ್ರಿಯೆ ಟೋಟಲ್ಲು 2 ಕೇಸಿಗೆ ಸಂಬಂಧಪಟ್ಟಂತೆ ಮಾಜಾ ಪ್ರಕ್ರಿಯೆ ನಡೀತು. ಒಂದು CR ನಂಬರ್ 107/24 ಮತ್ತು ಮತ್ತೊಂದು ಪ್ರಕರಣ CR ನಂಬರ್ 20/24 ಮಾಜಾ ಪ್ರಕ್ರಿಯೆ ನಡೀತು. ಈ ಮಾಜಾ ಪ್ರಕ್ರಿಯೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರು ನನಗೆ ಮಾಜಾ ಪ್ರಕ್ರಿಯೆ ನಡೆಸೋಕ್ಕೋಸ್ಕರ ನೋಟಿಸ್ ಕೊಡಬೇಕಾಗಿತ್ತು. ಮಾಜಾರ್ ನೋಟಿಸನ್ನು ಮನೆಯವರಿಗೆ ಮಾಜಾರ್ ಮಾಡ್ತೀವಿ ಅಂತ ನೋಟಿಸ್ ಕೊಡಬೇಕಾಗಿತ್ತು. ಆ ಮಾಜಾರ್ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ದಲೇ ಇರೋದ್ರಿಂದ ಅದ್ರ ಜೊತೆಗೆ ಏನು HD ರೇವಣ್ಣ ಅವರಿದ್ದಾರೆ, ಅವರ ವೈಫು ಭವಾನಿ ಮೇಡಮ್ಮು ಮನೆಯಲ್ಲಿದ್ದರು. ಅವರ ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಮಂಡಿ ಆಪ್ರೇಷನ್ ಆಗಿರೋದ್ರಿಂದ ಮಾಜಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಸ್ಪಂದಿಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಒಂದು ಮಾಜಾ ಪ್ರಕ್ರಿಯೆಗೆ ನನಗೆ ಆಥರೈಸ್ ಮಾಡಿ ಆ ಮಾಜಾ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ಎಲ್ಲ ಸಹಕಾರಗಳನ್ನು ನೀಡಬೇಕು ಅಂತ ನನಗೆ ಮಾಜಾ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ನನಗೆ ಆಥರೈಸನ್ನು ಕೊಟ್ಟಿದ್ದರು ಭವಾನಿ ಮೇಡಮ್ ಅವರು. ಈಗ ಸಂಬಂಧಪಟ್ಟಂತೆ SLT ಅವರು 4/5/2024 ಮೊನ್ನೆ ಹೊಳೆನರಸೀಪುರದ ಮನೆಗೆ ಬಂದ ಸಂದರ್ಭದಲ್ಲಿ ನನಗೆ ಆಥರೈಸ್ ಮಾಡಲಾಗಿ ನಾನು ಅವರ ಮಾಜಾರ್ ನೋಟಿಸನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಅವರಿಗೆ ಮಾಜಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾನು ಏನೆಲ್ಲ ಸಹಕಾರ ಮಾಡಬೇಕು, ಅವರು ಮನೆಯವರು ಹೆಂಗೆ ಸಹಕಾರ ಕೊಡಬೇಕಾಗಿತ್ತು ಅದೇ ರೀತಿ ನಾನು ಮಾಜಾ ಪ್ರಕ್ರಿಯೆಗೆ ಸಹಕಾರ ನೀಡಿದೆ. ಅದೇ ರೀತಿ ಆವತ್ತು ಮಾಜಾ ಪ್ರಕ್ರಿಯೆ ಮುಗಿದ ಮೇಲೆ ಅವತ್ತು ನನಗೆ ನೋಟಿಸ್ ಕೊಟ್ಟರು. 6ನೇ ತಾರೀಕು 5ನೇ ತಿಂಗಳು 6ನೇ ತಾರೀಕಲ್ಲಿ, ಅಂದರೆ ಈ ದಿನ ಬೆಂಗಳೂರಲ್ಲಿ ಇದೆ ಬಸವನಗುಡಿಲಿ ಏನು ಮನೆ ಇದೆ, ಅವತ್ತು ನಾವು ಮಾಜಾ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇವತ್ತು ನೀವು ಏ ರೀತಿ ನಮಗೆ ಸಹಕಾರ ಮಾಡಿದ್ರಿ ಮಾಜಾ ಪ್ರಕ್ರಿಯೆ ಮಾಡೋಕ್ಕೋಸ್ಕರ, ಅದೇ ರೀತಿ ನೀವು ಸಹಕಾರ ಮಾಡಬೇಕು ಅಂತೇಳಿ HD ರೇವಣ್ಣವರ ಪರವಾಗಿ ನನಗೆ ಆಥರೈಸ್ ಮಾಡಿರೋದ್ರಿಂದ ನನಗೆ ನೋಟಿಸನ್ನು ಕೊಟ್ಟರು. ಯಾವತ್ತು 4/5/2024 ಈ ನೋಟಿಸನ್ನು ನನಗೆ ಕೊಟ್ಟರು. ಈ ನೋಟಿಸ್ ಕೊಟ್ಟ ಮೇಲೆ ನಾನು ಏನು ಮಾಡಬೇಕು? ಇದು ನೋಟಿಸ್ನ ನನಗೆ ಈ ನೋಟಿಸ್ ಕೊಟ್ಟರು. ಅವರು ಆಥರೈಸ್ ಮಾಡಲಾಗಿ ನನಗೆ ಆ ದಿನ ಬಂದು ಸಹಕಾರ ಮಾಡಬೇಕು ಅಂತ ಈ ನೋಟಿಸ್ನ ನನಗೆ ಕೊಟ್ಟರು. ಕೊಟ್ಟಮೇಲೆ ನಾನು ಈ ಮಾಜಾರ್ನ ನಾನು ನೋಟಿಸ್ ಕೊಟ್ಟಮೇಲೆ ನನಗೆ ಮಾಜಾ ಪ್ರಕ್ರಿಯೆಗೆ ನಾನು ಸಹಕರಿಸ್ಬೇಕಲ್ವಾ. ನಾನೇ ಬಂದು ಅವ್ರ ಮನೆಗೆ ಅಲ್ಲಿ ಏನೇನು ನಡೀತಾ ಇದೆ ಎಲ್ಲದಕ್ಕೂ ಅವ್ರ ಮನೆ ಓಪನ್ ಮಾಡೋದಾಗಲಿ, ಅಲ್ಲೇನು ರೂಮ್ಗಳನ್ನು ಮಾಡೋದಾಗಲಿ ಎಲ್ಲರ ವಿಚಾರಗಳನ್ನು ನನಗೆ ಆಥರೈಸ್ ಮಾಡಿದ್ದಾರೆ. ನನಗೆ ಮಾಜಾ ಪ್ರಕ್ರಿಯೆಗೆ ಮಾಡಿ ಅಂತ ಅವ್ರ ಮನೆಯವರು ನನಗೆ ಆಥರೈಸ್ ಮಾಡಿದ್ದಾರೆ. ಮಾಡಿದ ಮೇಲೆ ನೋಟಿಸನ್ನು ನನಗೆ ಕೊಟ್ಟರು SLT ಅವರು. ಈ ನೋಟಿಸ್ ಕೊಟ್ಟ ಮೇಲೆ ನಾನು ಇರ್ಬೇಕು ತಾನೆ ಅವ್ರ ಜೊತೆ. ನನ್ನ ಯಾಕೆ ಹಂಗಾದ್ಮೇಲೆ ಹೊರಗಡೆ ಬಿಟ್ರಿ? ನನಗೆ ಯಾಕೆ ನೀವು ನೋಟಿಸ್ ಕೊಟ್ರಿ SLT ಅವರು? ಬರೀ ನೋಟಿಸ್ ತೋರಿಕೆಗೆ ಮಾತ್ರ ಕೊಟ್ಟಿದ್ರಾ ನೀವು ನೋಟಿಸ್ತಾ? ನನಗೆ ನನ್ನ ಅಲೋ ಮಾಡ್ತಾ ಇಲ್ಲ. ಏನಕ್ಕೆ ಅಲೋ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಅವಶ್ಯಕತೆ ಏನೇನು ಬೇಕು. ನಾನು ಹೊಳೆನರಸೀಪುರದಲ್ಲಿ ಇದೇ ವಿಚಾರಗಳನ್ನ ಹೇಳಿದೆ. ನಾನು ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಎಲ್ಲ ಪ್ರಕ್ರಿಯೆಗೂ ನಾನು ಅವ್ರ ಜೊತೆಗೆ ಏನೇನು ಅವರು ಮಾಡಬೇಕು ಎಲ್ಲ ಪ್ರಕ್ರಿಯೆಗಳು ನಾನು ಭಾಗವಹಿಸಿದೆ. ಅದಕ್ಕೋಸ್ಕರ ಇಲ್ಲಿಗೂ ಹಾಸನ್ಗೋಸ್ಕರ ನನಗೆ ನೋಟಿಸ್ ಕೊಟ್ಟರು. ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಇದನ್ನು ಮಾಡಬೇಕಾಗಿರೋಂಥದ್ದು ಪ್ರಕ್ರಿಯೆನ ನಾನು ಮಾಡಬೇಕಾಗಿರೋಂಥದ್ದು. ಯಾರನ್ನು ಒಳಗೆ ಬಿಡ್ದಲೆ ನನಗೆ ನೋಟಿಸ್ ನೀವು ಯಾನಿಗೆ ಕೊಟ್ರಿ? ಮತ್ತೆ SLT ಅವರು ಅವಶ್ಯಕತೆ ಇದೆಯಾ? ಅಲ್ಲ ತಡ್ರಿ, ನಡೀತಾ ಇದೆ, ನಡೀತಾ ಇದೆ, ಕಾನೂನು ಬಾಹಿರವಾಗಿ ನಡೀತಾ ಇದೆ. ಬಾಹಿರ ಅಲ್ಲ ಸರ್. ಈಗ ರೈಟ್ಸ್ ಇದೆ, FIR ನಲ್ಲಿ ಉಲ್ಲೇಖ ಆಗಿದೆ ಅಂತ ಸ್ಥಳದಲ್ಲಿ ಅವರು ಮಹಾಜರ್ ಮಾಡುವಂತ ರೈಟ್ಸ್ ಅವರಿಗಿದೆ ಸರ್. ನಾನು ರೈಟ್ಸ್ ಮಹಾಜರ್ ಮಾಡಬೇಡಿ ಅಂತ ನಾನು ಒಂದ್ ನಿಮಿಷ ನಾನು ಹೇಳ್ತಾ ಇರೋಂಥದ್ದು. ಮಾಜರ್ ಮಾಡಬೇಡಿ ಅಂದರೆ ನಾನೇ ಅದಕ್ಕೆ ಇದು ಮಾಡ್ದಂಗೆ ಆಗುತ್ತೆ. ನಾನೇ ಮಾಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮಾಜರನ್ನು ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮಗೆ. ಹೊಳೆನರಸೀಪುರದಲ್ಲಿ ನನಗೆ ಏನೇನು ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ. ಮತ್ತು ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ? ನೀವು ನನಗೆ ದಿಕ್ಕ ತಪ್ಪಿಸೋಕ್ಕೋಸ್ಕರ ಮಾಡಿರೋಂಥದ್ದು.
ಇವ್ರಿಗೇನು ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ, ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಕ್ ಬಂದಿಲ್ಲ, ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆಗೆ ಬಂದಿದ್ರಿ. ನೀವೆಲ್ಲಾರು ಸಂತ್ರಸ್ತೆ ಕೂಡ ಇವತ್ತು ಮಾಜ ಪ್ರಕ್ರಿಯೆಗೆ ಬಂದಿರೋದ್ರಿಂದಾಗಿ, ನೀವು ರೇವಣ್ಣ ಪರ ವಕೀಲರಾಗಿರೋದ್ರಿಂದಾಗಿ ಇವತ್ತು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿರಲ್ಲ SIT ಅಂತ ಹೇಳಿ ಅನ್ಸುತ್ತೆ ಸರ್. ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ, ತಡ್ರಿ ನನ್ಗೆ ಹೋಗಕ್ಕಾಗಲ್ಲ. ಆದ್ರೆ ಆ ಮಾಜ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಬಳ್ಳಿ, ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ. ಮನೆಯಲ್ಲಿ ನಾವು ಇಲ್ದಲೇ ಮಾಜ ಪ್ರಕ್ರಿಯೆ ಮಾಡೋಕ್ಕಾಗಲ್ಲ. ಆಯಿತು, ನನ್ನನ್ನು ಬಿಟ್ಬಿಟ್ಟು ನಾವು ಹೊರಗಡೆ ಮಾಡ್ತೀರಿ. ನಮ್ಮ ಮನೆ ಒಳಗೆ ವಸ್ತುಗಳಿದೆ, ಸೀಜರ್ ಮಾಜರ್ಗಳನ್ನ ನೀವು ಮಾಡ್ತೀರಿ. ಏನಾರ ಒಂದು ವಸ್ತುನ ತಗೊಳ್ತೀರಿ, ಹಂಗಾದ್ಮೇಲೆ ಆ ಲಿಸ್ಟ್ನ ನಮಗೆ ಕಾನೂನು ಪ್ರಕ್ರಿಯೆಗೆ CRPC ಅಡಿಲಿ ನಮಗೆ ನೀವು ಸೀಸನ್ ಮಾಡಿದ್ಮೇಲೆ ನಂಗೆ ಲಿಸ್ಟ್ ಕೊಡ್ಬೇಕಲ್ಲ, ಯಾರಿಗೆ ಕೊಡ್ತೀರಿ ಹಂಗಾದ್ಮೇಲೆ ನೀವು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.